ಕಾರ್ಡ್ ಸರ್ವಿಸಸ್ ಕ್ಲಿಕ್ ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ರೇಷನ್ ಕಾರ್ಡ್ ಡೌನ್ಲೋಡ್ ಕ್ಲಿಕ್ ಮಾಡಬೇಕು ಬಟನ್. ಅದಾದಮೇಲೆ ಇಲ್ಲಿ ರೇಷನ್ ಕಾರ್ಡ್ ಡೌನ್ಲೋಡ್ ಫೈಲ್ಸ್ ಕ್ಲಿಕ್ ಮಾಡಬೇಕು. ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯಾವ ಡಿಸ್ಟ್ರಿಕ್ಕು ಅದನ್ನು ನೀವು ಡೌನ್ಲೋಡ್ ಮಾಡೋ ರೇಷನ್ ಕಾರ್ಡ್ ಡಿಸ್ಟ್ರಿಕ್ಕು. ಅದಾದಮೇಲೆ ಇಲ್ಲಿ ಪಡಿತರ ಚೀಟಿ ವಿವರ ಕ್ಲಿಕ್ ಮಾಡಬೇಕು. ಇಲ್ಲಿ ವಿತ್ OTP ಅಂತ ಇದೆ ನೋಡಿ ಆಪ್ಷನ್, ಅದನ್ನು ಕ್ಲಿಕ್ ಮಾಡಬೇಕು ಫಸ್ಟ್ ಒನ್. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ನೀವು ಯಾವುದು ಪರ್ಟಿಕ್ಯುಲರ್ ಡೌನ್ಲೋಡ್ ಮಾಡಬೇಕು ಆ ರೇಷನ್ ಕಾರ್ಡ್ ನಂಬರ್ನ ಪೂರ್ತಿ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಆದಮೇಲೆ ಗೋ ಕೊಡಬೇಕು. ನಂತರ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಅಪ್ಲಿಕೆಂಟ್ಗೆ OTP ಕಳಿಸ್ಬೇಕು ಅಂತ. ಅದಾದಮೇಲೆ ಅಲ್ಲಿ ಇಂಗ್ಲೀಷ್ ಕ್ಲಿಕ್ ಮಾಡಿಕೊಂಡು ಮೊದಲನೇ ಕ್ಯಾಪ್ಚಾ ಇಲ್ಲಿ ಎಂಟ್ರಿ ಮಾಡಬೇಕು ನೀವು, ಫಸ್ಟ್ ಕ್ಯಾಪ್ಚಾ ಒಂದು. ನೆಕ್ಸ್ಟ್ ಗೋ ಕೊಡಬೇಕು. ಅದಾದಮೇಲೆ ನೆಕ್ಸ್ಟ್ ಎರಡನೇ ಕ್ಯಾಪ್ಚಾ ಎಂಟ್ರಿ ಮಾಡ್ಕೋಬೇಕು ಇಲ್ಲಿ ನೋಡಿಕೊಂಡು. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದು ಎಸ್ ಕೊಡಬೇಕು. ನೆಕ್ಸ್ಟ್ OTP ಕ್ಲಿಕ್ ಮಾಡ್ಕೋಬೇಕು. OTP ಕ್ಲಿಕ್ ಮಾಡಿದ ತಕ್ಷಣ OTP ಹೋಗ್ತದೆ. OTP ಆದಮೇಲೆ OTP ಬಂದರೆ OTP ಎಂಟ್ರಿ ಮಾಡಿ. OTP ಬಂದಿರೋ OTPನ ಎಂಟ್ರಿ ಮಾಡಿದ್ಮೇಲೆ ಗೋ ಕೊಡಿ. ಗೋ ಕೊಟ್ಟಾದ್ಮೇಲೆ ಈ ಥರ ನಿಮ್ಮ ಡೀಟೇಲ್ಸಲ್ಲಿ ಡೌನ್ಲೋಡ್ ಮಾಡೋ ರೇಷನ್ ಕಾರ್ಡ್ ಡೀಟೇಲ್ಸ್ ಬರುತ್ತೆ. ಕೆಳಗಡೆ ಬ್ಲೂ ಕಲರಲ್ಲಿ ಪಡಿತರ ಚೀಟಿ ವಿವರ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಪಡಿತರ ಚೀಟಿ ವಿವರನ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ರೇಷನ್ ಕಾರ್ಡ್ ಯಾರ್ದಿತ್ತು ಅವ್ರದ್ದು ಡೀಟೇಲ್ಸ್ ಬರುತ್ತೆ ಇದರಲ್ಲಿ. ಆ ಡೀಟೇಲ್ಸು ಕಂಟ್ರೋಲ್ S ಹೊಡಿಬೇಕು ನೀವು. ಕಂಟ್ರೋಲ್ ಇಟ್ಕೊಂಡು S ಬಟನ್ ಹೊಡೆದ್ರೆ ಅಂದರೆ ಸೇವ್ ಬಟನ್. ಸೊ ಅದನ್ನು ಕಂಟ್ರೋಲ್ S ಹೊಡೆದಾಗ ಸೇವ್ ಆಪ್ಷನ್ ಕೇಳುತ್ತೆ ನಿಮ್ಮನ್ನು. ಸೇವ್ ಆಪ್ಷನ್ ಕೇಳುತ್ತೆ, ಆವಾಗ ಸೇವ್ ಕೊಟ್ಕೋಬೇಕು ನೀವು ನೀಟಾಗಿ. ಸೇವ್ ಕೊಟ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಫೈಲ್ನ ಇದು ಮಾಡಿಕೊಂಡು ಸೇವ್ ಕೊಟ್ಕೋಬೇಕು. ಸೇವ್ ಕೊಟ್ಟು ಆದಮೇಲೆ ನೆಕ್ಸ್ಟ್ ಅದನ್ನು ಕ್ಲೋಸ್ ಮಾಡ್ಕೋಬೇಕು ವೆಬ್ಸೈಟ್. ಅದಾದಮೇಲೆ ನಂತರ ನಮ್ಮ ವೆಬ್ಸೈಟಿಗೆ ಬಂದುಬಿಟ್ಟು ವೆಬ್ಸೈಟಲ್ಲಿ ಇಲ್ಲಿ ಡೌನ್ಲೋಡ್ ಫೈಲ್ಸ್ಗೆ ಇದು ಮೇಲ್ಗಡೆ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಡೌನ್ಲೋಡ್ ಫೈಲ್ಸ್ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ HTML ನೀವು ಫೋಲ್ಡರ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಫೋಲ್ಡರ್ ಓಪನ್ ಮಾಡಿಬಿಟ್ಟು ಕೆಳಗಡೆ ಈ HTML ಫೈಲ್ ಸಿಂಬಲ್ ಥರ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ 360 HTML ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಅದನ್ನು ನೆಕ್ಸ್ಟ್ ಕೆಳಗಡೆ ಡೌನ್ಲೋಡ್ ಫೈಲ್ಸ್. ಅದಾದಮೇಲೆ ಇಲ್ಲಿ ಬಂದು ಎಲ್ಲರ ಫೋಟೋಸು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಎಲ್ಲರದ್ದು ಒಟ್ಟಿಗೆ 5 ಇನ್ಕ್ಲೂಡಿಂಗ್ ಸ್ಪೆಸಿಮೆನ್ ಕಾಪಿ ಅಂತ ಇರುತ್ತೆ, ಅದನ್ನು ಸೇರಿಸಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ಅಲ್ಲಿ ಕೆಳಗಡೆ ಪ್ರಿಂಟ್ ಸಿಂಬಲ್ ಹತ್ರ ಪ್ರಿಂಟ್ ಬಂದಿರುತ್ತೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ರೇಷನ್ ಕಾರ್ಡ್ ಶೋ ಆಗುತ್ತೆ. ನೆಕ್ಸ್ಟ್ ಸೇವ್ ಮಾಡ್ಕೊಂಡು ನೀವು ಕಸ್ಟಮರ್ಗೆ ಪ್ರಿಂಟ್ ಕೊಡ್ಬೋದು.